ಲೈಂಗಿಕ ಸಮಯದಲ್ಲಿ ಹೆಚ್ಚಿನ ಪುರುಷರು ಇದನ್ನು ನೋಡುತ್ತಾರೆ. ಸಂಬಂಧದ ಸಲಹೆಗಳು. ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆಗೆ ದೈಹಿಕ ಸಂಪರ್ಕವು ಸಂತೋಷಕರ ಮತ್ತು ಪೂರೈಸುವ ಅನುಭವವಾಗಿದೆ. ಪುರುಷರು ತಮ್ಮ ಸಂಗಾತಿ ಮೊದಲ ಬಾರಿಗೆ ಹಾಸಿಗೆಯ ಮೇಲೆ ನಡೆಯುವ ರೀತಿಯನ್ನು ವಿಶೇಷವಾಗಿ ಇಷ್ಟಪಡುತ್ತಾರೆ. ಆದ್ದರಿಂದ ಪುರುಷರು ಲೈಂಗಿಕ ಸಮಯದಲ್ಲಿ ತಮ್ಮ ಸಂಗಾತಿಯ ಚಲನವಲನಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಒಳುಡುಪು ಅಥವಾ ಉಗುರು ಕಚ್ಚುವುದು. ಪುರುಷರು ಲೈಂಗಿಕತೆಯ ನಂತರವೂ ಹಾಸಿಗೆಯಲ್ಲಿ ಪುರುಷರನ್ನು ಆಕರ್ಷಿಸುವ ಸಣ್ಣ ವಿಷಯಗಳ ಬಗ್ಗೆ ಯೋಚಿಸುತ್ತಾರೆ. ಅಲ್ಲದೆ ಪುರುಷರು ಮುಖ್ಯವಾಗಿ ಸಂಭೋಗದ ಸಮಯದಲ್ಲಿ ತಮ್ಮ ಸಂಗಾತಿಯಲ್ಲಿ ಈ 4 ವಿಷಯಗಳನ್ನು ಗಮನಿಸುತ್ತಾರೆ. ಆದರೆ ಇವು ಪುರುಷರ ಬಗ್ಗೆ ಮಹಿಳೆಯರು ಯೋಚಿಸುವ ನೈರ್ಮಲ್ಯ ಅಥವಾ ದೈಹಿಕ ವಿಷಯಗಳಲ್ಲ. ಇದು ಸಂಪೂರ್ಣವಾಗಿ ವಿಭಿನ್ನ ವಿಷಯವಾಗಿದೆ. ಸೆಕ್ಸ್ ಸಮಯದಲ್ಲಿ ಮತ್ತು ನಂತರ ಮಹಿಳೆಯರ ಬಗ್ಗೆ ಪುರುಷರು ಗಮನಿಸುವ ಈ 4 ವಿಷಯಗಳು: ಸ್ತ್ರೀ ದೇಹ ಚಲನೆ. ಸಂಯೋಗದ ಸಮಯದಲ್ಲಿ ಸಂಗಾತಿಯ ದೇಹವು ಹೇಗೆ ಚಲಿಸುತ್ತದೆ ಎಂಬುದನ್ನು ಪುರುಷರು ಗಮನಿಸುತ್ತಾರೆ. ದೇಹದ ಚಲನೆಗಳು ಕಟ್ಟುನಿಟ್ಟಾಗಿವೆಯೇ ಅಥವಾ ಹೊಂದಿಕೊಳ್ಳುತ್ತವೆಯೇ ಎಂಬುದನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಪುರುಷರು ತಮ್ಮ ಸಂಗಾತಿಗೆ ಸಾಧ್ಯವಾದಷ್ಟು ಹತ್ತಿರವಾಗಿರಲು ಬಯಸುತ್ತಾರೆ. ಆದರೆ ಲೈಂಗಿಕತೆಯು ತುಂಬಾ ಕಷ್ಟಕರವಾದಾಗ ಮತ್ತು ಅಹಿತಕರವಾದಾಗ ಮಹಿಳೆಯರು ಅದನ್ನು ತಪ್ಪಿಸುತ್ತಾರೆ. ಇದು ಮುಂದುವರಿದರೆ ಅದು ಆಹ್ಲಾದಕರವಲ್ಲ ಎಂದು ಪುರುಷರು ಮೊದಲೇ ಅರಿತುಕೊಳ್ಳುತ್ತಾರೆ. ಕಣ್ಣುಗಳು. ದೈಹಿಕ ಸಂಪರ್ಕದ ಸಮಯದಲ್ಲಿ ಪುರುಷರು ತಮ್ಮ ಸಂಗಾತಿಯ ಕಣ್ಣುಗಳನ್ನು ನೋಡಲು ಇಷ್ಟಪಡುತ್ತಾರೆ. ಏಕೆಂದರೆ ಈ ಕ್ಷಣದಲ್ಲಿ ಅವಳು ತನ್ನ ದೇಹವನ್ನು ಇಷ್ಟಪಡುತ್ತಿದ್ದಾಳೆ ಅಥವಾ ಅವಳು ನನ್ನನ್ನು ಪರೀಕ್ಷಿಸುತ್ತಿದ್ದಾಳೆ ಎಂಬ ಎಲ್ಲ ಆಲೋಚನೆಗಳು ಮನಸ್ಸಿನಲ್ಲಿ ಓಡುತ್ತಿವೆ. ಈ ಎಲ್ಲಾ ಪ್ರಶ್ನೆಗಳನ್ನು ಅವನು ಅವಳ ಕಣ್ಣುಗಳನ್ನು ನೋಡುವ ಮೂಲಕ ಮತ್ತು ಮಹಿಳೆಯರ ದೇಹ ಭಾಷೆಯ ಮೂಲಕ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಸಂಗಾತಿಯ ಧ್ವನಿ. ಪುರುಷರು ಹೆಚ್ಚಾಗಿ ಗಮನಿಸುವ ಮತ್ತೊಂದು ಅಂಶವೆಂದರೆ ತಮ್ಮ ಸಂಗಾತಿಯ ಧ್ವನಿ. ಇದು ಸಾಮಾನ್ಯಕ್ಕಿಂತ ಆಳವಾಗಿದ್ದರೆ ಅವರು ತುಂಬಾ ಉತ್ಸುಕರಾಗಿದ್ದಾರೆ ಎಂದರ್ಥ. ಸಂಗಾತಿಗೆ ಉಸಿರಾಟದ ತೊಂದರೆ ಇದ್ದರೆ ಅವಳು ದಣಿದಿರಬಹುದು ಎಂದರ್ಥ. ಒಳ ಉಡುಪು. ಸಂಭೋಗದ ಸಮಯದಲ್ಲಿ ಪರಿಗಣಿಸಬೇಕಾದ ಇನ್ನೊಂದು ವಿಷಯವೆಂದರೆ ನಿಮ್ಮ ಸಂಗಾತಿ ಯಾವ ರೀತಿಯ ಒಳ ಉಡುಪುಗಳನ್ನು ಧರಿಸುತ್ತಾರೆ. ಹಳೆ ಒಳುಡುಪು ತೊಟ್ಟಿದ್ದರೆ ಆಕೆಗೆ ಆಸಕ್ತಿ ಇಲ್ಲ ಎಂದರ್ಥ. ಆದರೆ ಎಲ್ಲಾ ಪುರುಷರು ಇದನ್ನು ಆರೋಪಿಸುವುದಿಲ್ಲ. ಆದರೆ ಮಹಿಳೆ ತನ್ನ ಸಂಗಾತಿಯನ್ನು ಮೆಚ್ಚಿಸಲು ಲೈಂಗಿಕವಾಗಿ ಉತ್ತೇಜಿಸುವ ಒಳ ಉಡುಪುಗಳನ್ನು ಧರಿಸಿದಾಗ ಪುರುಷರು ಅದನ್ನು ಹೆಚ್ಚು ಇಷ್ಟಪಡುತ್ತಾರೆ.